ಈ ಮಗ ಗೊತ್ತಿಲ್ಲ ನಾ ಈ ಊರ್ನ ನಾಗೇಗೌಡ್ರ ಮನೆ ಕಾರ್ಬಾರಿ ಅನ್ನೋದು. ಅಲ್ರಿ ಈ ಊರ್ಗವ್ರು ಕಾಡ್ಬಾರಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಯಡಿಯೂರಪ್ಪರ ಅಲ್ಲಿ ಸಿದ್ದರಾಮಯ್ಯ ಅಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಉಸ್ಕೊಂಡಿರ್ತಾರ ಅಲ್ಲಿ ನನ್ನ ಬಿಟ್ಟು ತಿಕ್ಕು ಮಾಡಿಸ್ಕೊಂಡ ಪಕ್ಕದ ನಿಮಿಷ ಆರಾಮ ಹಿಂಗಿರಾಗ ಇಲ್ಲಿ ಅದಾಳ್ರಿ ನಿಮ್ಮ ಮಗನ ನಡ ನುಸೋಗ್ತಾನಾಕತ್ತೀರ ನಾನು ಎಣ್ಣೆ ಬಿಟ್ಟು ಬಂದು ಲಬ 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 ಹೋಗ್ಕೊಂಡು ಅಸಹ್ಯಪ್ಪ ಆಗಿದ್ದು ಅಲ್ಲ ಅವ್ರು ಹೆಚ್ಚಿನ ತಿಕ್ಕ ಕತ್ತಿದ್ರು ಅಷ್ಟಾಗಿ ಹೋಗ್ತದೆ ಬನ್ನಿ ಮಗನ. ಅಲ್ಲಿ ಇವ್ರು ಯಾರು ಅಂತ ಹೇಳಿದೆಯಪ್ಪ, ಇವ್ರ ರಾಷ್ಟ್ರ ಪದಕ ತಗೊಂಡ್ರಪ್ಪ ಇವ್ರು ಡಾಕ್ಟರ್ ಅಂತ ಹೇಳ ಮಲ್ಲಸರ್ಜಿ ಅಂತ ಇವ್ರ ಹೆಸರು. ಹೌದೇನ್ರಿ ಡಾಕ್ಟ್ರ? ನನಗ ಗೊತ್ತಾಗ್ಲಿಲ್ರಿ, ನನ್ಗ ತಪ್ಪಾಗೈತ್ರಿ ಡಾಕ್ಟ್ರ. ತಿಕ್ರಿ ನನ್ನ ಮಗಳ ಸೊಂಟ ತಿಕ್ರಿ, ಆರಾಮಾಗು ಮಾತ್ರ ನೋಡ್ರಿ, ತಿಕ್ಕುದವ್ರು ಕಡಿಮೆ ಆಗೋ ತನಕ ತಿಕ್ಬೇಕ, ಇಲ್ಲ ಆಗ್ಲಿಲ್ಲ ಅಂದ್ರೆ ಮನೆಗೆ ಬಂದ್ರೆ ತಿಕ್ಬೇಕ. ತಿಕ್ಕುತ್ತಾನೆ ಬಿಡಂಗಿಲ್ಲ ನಾವು. ನಿನ್ನವನ ನಾ ಹೇಳುದು ಅದ, ನೀ ಹೇಳುದು ಅದ. ನಾನು ಡಾಕ್ಟ್ರಿಗೆ ಅದನ್ನ ಹೇಳಾಕತ್ತದ. ಡಾಕ್ಟ್ರ ಆಗಾಗ ಮನೆಗೆ ಬಂದ ತಿಕ್ರಿ, ಕಾಳಜಿ ಮಾಡಿ. ಆ ಮಗಳ ಸಾಕು ನಡಿ ಮನೆ ಕಡೆ ಸಿಕ್ಕಿದ್ದ. ಇನ್ನ ಎಣ್ಣಿನ ಹಾಕಿಲ್ಲ, ಈಗ ಹೋಗೋದೀಗ ಕಾಳಜಿ ಬರಗಿನ ಕಾಳಜಿ ಮಾಡ್ಬೇಡಿ. ನೀವು ಯಾವಾಗ ಬಿಡಂತೀರ ಬಂದ್ ಬರ್ತಾನೆ. ಅಷ್ಟು ಮಾಡಿ ಪುಣ್ಯ ಕಟ್ಕೋರಿಯಪ್ಪ ಡಾಕ್ಟ್ರ. ಆ ಮಗಳ ಸಾಕ್ ನಡೆಯೋ ವಾಯ್ದ ಮನೆ ಕಡೆ. ಇಲ್ಲಪ್ಪ ಹಂಗೆಲ್ಲ ಬರಂಗಿಲ್ಲ, ಎಣ್ಣಿನ ಹಾಕಿಲ್ಲ ಹಂಗೆ ಬರೋದಾಗತ್ತ. ಹೌದಿಲ್ರಿ, ಎಣ್ಣೆ ಬೇಕಾ ಬೇಡ ಮೊದ್ಲು? ಇಷ್ಟಪಟ್ಟು ಹಾಕಿಸ್ಕೊಂಡು ಸಾಕಾಗಿಲ್ಲ ನಿನಗ. ನೀವು ಎಣ್ಣೆ ಹಾಕೇನ ಸಾಕ್ಷಿದಾರ ಕುಂತಾರ ಕೇಳಿ. ಅಲ್ಲ ಅಲ್ಲಿ ಕಣ್ಣು ಮುಚ್ಕೊಂಡಿದ್ದೆ ಹಿಂದ ಕಣ್ ತಕೊಂಡ್ ಎರಡು ಚಸ್ಮಾ ಹಾಕೊಂಡು ನೋಡಾಕತ್ತಿದ್ದೆ. ನಾ ಎಣ್ಣೆ ಹಾಕ್ಸ್ಕೊಂಡು ಬರ್ತೀನಪ್ಪ, ನಾ ಆಮೇಲೆ ಬರ್ತೀನಿ. ಮನೆಗೆ ಹೋಗಿ ಬರ್ತೀನವ, ಜಪಾನಿಂದ ಮನೆಗೆ ಹೋಗ. ಆಯ್ತಾಯ್ತಪ್ಪ, ಆಯ್ತಾ?